ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಫಿಲ್ಲೆಡ್ ಬೆಂಡಿ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ 1 kg ಬೆಂಡೆಕಾಯನ್ನು ಚೆನ್ನಾಗಿ ತೊಳೆದು ತೊಟ್ಟನ್ನೆಲ್ಲ ಕಟ್ ಮಾಡಿ ಒಣಗಿಸ್ಕೊಂಡು ಈ ಥರ ಭಾಗ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇದಕ್ಕೆ ಬೇಕಾದ ಸಾಮಗ್ರಿ: ಸಾಸಿವೆ 1 ಸ್ಪೂನು, ಅರಿಶಿನ 1/4 ಸ್ಪೂನು, ಎಣ್ಣೆ ಸ್ವಲ್ಪ, ಒಂದು 3-4 ಸ್ಪೂನು ಕಡಲೆಬೀಜ, 5ರಿಂದ 6 ಎಸಳು ಬೆಳ್ಳುಳ್ಳಿ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಕೊಬ್ಬರಿ, ಒಣ ಕೊಬ್ಬರಿ ಆಪ್ಷನಲ್. ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಾಕಲಿಲ್ಲ ಅಂದರೂ ಸ್ಕಿಪ್ ಸಹ ಮಾಡ್ಕೊಳ್ಬೋದು. 1 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಜೀರಿಗೆ ಮತ್ತು ಒಣ ಮೆಣಸಿನಕಾಯಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಿಮಗೆ. ಈಗ ಬಾಣಲಿ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೊಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೇನೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಕಡಲೆ ಬೀಜ, ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಕಡಲೆ ಬೀಜ ನಾನು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗುವಾಗ ಒಂದು 2-3 ನಿಮಿಷ ಆಗುವಾಗ ಧನಿಯಾ, ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ತುಂಬ ರುಚಿಯಾಗಿರ್ತದೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ರೊಟ್ಟಿ, ಅನ್ನ ಮಾಡಿದರೆ ಅನ್ನದ ಜೊತೆ ಸಹ ಸೈಡ್ ಡಿಶ್ ಆಗಿ ತಿನ್ಬೋದು. ರಸಮ್, ಅನ್ನ ರಸಮ್ ಜೊತೆ ಎಲ್ಲ ತುಂಬ ಚೆನ್ನಾಗಿರ್ತದೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಉದ್ದುದ್ದದ ಬೆಂಡೆಕಾಯಿ ಆದರೆ 2 ಪೀಸ ಮಾಡ್ಕೊಳ್ಬೋದು, ಚೆನ್ನಾಗಿರ್ತದೆ. ಏನೋ ಒಂಥರ ಡಿಫ್ರೆಂಟ್ ವೆರೈಟಿ. ಸೇಮ್ ವೆರೈಟೀಸ್ ತಿಂದು ಬೋರ್ ಆಗೋರಿಗೆ ಇದು ತುಂಬ ಚೆನ್ನಾಗಿರ್ತದೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಹೆಲ್ತಿಗೆ ಸಹ ತುಂಬ ಒಳ್ಳೆಯದು ಬೆಂಡೆಕಾಯಿ. ಈಗ ಇದು ಆಯಿತು, ಆಫ್ ಮಾಡ್ಕೊಳ್ತೇನೆ. ಈಗ ಸ್ವಲ್ಪ ತಣ್ಣಗಾಗಲಿ, ಮತ್ತು ಹೇಗೆ ಮಾಡೋದು ತೋರಿಸ್ತೇನೆ. ಈಗ ಮಿಕ್ಸಿ ಜಾರಿಗೆ ಅರಿಶಿನ, ಬೆಳ್ಳುಳ್ಳಿ, ಕಾಯಿ ತುರಿ ಹಾಕ್ಕೊಂಡು ತರಿಯಾಗಿ, ನೀರೇನು ಸೇರಿಸ್ಲಿಕ್ಕಿಲ್ಲ, ತರಿಯಾಗಿ ರುಬ್ಕೊಂಡು ಬರ್ತೇನೆ. ನೋಡಿ, ಈ ಥರ ರುಬ್ಕೊಳ್ಳಿ. ಎಣ್ಣೆ ಹಾಕಿದ ಕಾರಣ ಮಧ್ಯ ಕೈ ಹಾಕಿ ರುಬ್ಬಿ. ಸ್ವಲ್ಪ ಸಹ ನೀರು ಆ್ಯಡ್ ಮಾಡಲಿಕ್ಕಿಲ್ಲ. ಬನ್ಸಿ ರವೆ ಥರ ತರಿಯಾಗಿ ಆದರೆ ಸಾಕು. ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈಗ ಈ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಂದು ಬೆಂಡೆಕಾಯಿ ತಗೊಂಡು ಆದಷ್ಟು ಭಾಗ ಸ್ವಲ್ಪ ದೊಡ್ಡದೇ ಮಾಡ್ಕೊಳ್ಳಿ. ನೋಡಿ, ಈ ಥರ ಒತ್ತಿ ಫಿಲ್ ಮಾಡ್ಕೊಳ್ಳಿ. ಮೇಲ್ಮೇಲಕ್ಕೆ ಫಿಲ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಆದಷ್ಟು ಈ ಥರ ಒತ್ತಿ ಫಿಲ್ ಮಾಡ್ಕೊಳ್ಳಿ. ಒಳಗೆಲ್ಲ ಮಸಾಲ ಹೋದರೆ ಅದು ಮಜಾನೇ ಬೇರೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ
ಒತ್ತಿ ಒತ್ತಿ ಫಿಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಮಚ್ಚವಾಗಿರುತ್ತೆ. ಮಸಾಲ ಎಲ್ಲ ಬಾಯಿಗೆ ಸಿಕ್ಕುವಾಗ ಅದ್ರ ಟೇಸ್ಟೇ ಬೇರೆ. ಒತ್ತಿ ಒತ್ತಿ ಫಿಲ್ ಮಾಡ್ಕೊಂಡು ಈಗ 1 ರಿಂದ 2 ಸ್ಪೂನಷ್ಟು ಇದ್ರೊಳಗೆ ಕೂರ್ಬೇಕು ಮಸಾಲ. ಒತ್ತಿ ಒತ್ತಿ ಫಿಲ್ ಮಾಡ್ಕೊಳ್ಬೇಕು. ಈ ಥರ ಹಾಕ್ಕೊಂಡ್ರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಮಸಾಲ. ಕಚ್ಚುವಾಗ ಇಲ್ಲಾಂದರೆ ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಸಿಗಲ್ಲ. ಈ ಥರ ಒತ್ತಿ ಒತ್ತಿ ಮಸಾಲಾನ ಎಲ್ಲ ಸೈಡು ಈವನಾಗಿ ಹಾಕ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ ಒಂಥರ. ಇದು ರಸಮ್ ಅನ್ನದ ಜೊತೆ ದಾಲ್ ಜೊತೆ ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನ್. ಮಕ್ಕಳು ಸಹ ಇಷ್ಟಪಟ್ಕೊಂಡು ತಿಂತಾರೆ. ಬನ್ನಿ ಎಲ್ಲ ಈ ಥರನೇ ಮಾಡ್ಕೊಂಡು ನಿಮ್ಮನ್ನು ಸಿಗ್ತೀನಿ. ನೋಡಿ, ಈ ಥರ ಫಿಲ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ಸ್ಟೆಪ್ಪು, ಈ ಥರ ಒಂದು ತವಾ ಇಟ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ, ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ, 1/4 ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಸಿಡಿಲಿ. ಕರಿಬೇವು, ಈಗ ಇದಕ್ಕೆ ಫಿಲ್ಲಡ್ ಬೆಂಡೆಕಾಯಿ ಈ ಥರ ಹಾಕ್ಕೊಳ್ಳಿ. ಆದಷ್ಟು ಬೆಂಡೆಕಾಯಿ ಎಷ್ಟು ಎಳೆ ತೊಗೊಳ್ತೀರಿ ಅಷ್ಟು ಚೆನ್ನಾಗಿರ್ತದೆ. ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡದಿದೆ. ಆದಷ್ಟು ಎಳೆ ಬೆಂಡೆಕಾಯಿ ತೊಗೊಳ್ಳಿ. ಎಷ್ಟು ಎಳೆ ಬೆಂಡೆಕಾಯಿ ತೊಗೊಳ್ತೀರಿ ಅಷ್ಟು ಒಳ್ಳೆಯದು. ಬೇಗ ಸಹ ಬೇಯ್ತದೆ, ರುಚಿಯಾಗಿ ಸಹ ಇರ್ತದೆ. ಈ ಥರ ಮರ್ಚ್ಕೊಂಡು 2 ಸೈಡು ಬೇಯಿಸ್ಕೊಳ್ಳಿ ಚೆನ್ನಾಗಿ. ಈ ಉಳಿದಿರೋ ಪುಡಿಯನ್ನು ಈ ಥರ ಮೇಲ್ಗೆ ಹಾಕ್ಕೊಳ್ಳಿ, ಚೆನ್ನಾಗಿರ್ತಾರೆ. 2 ಸೈಡ್ ಸಹ ಹತ್ತುತ್ತೆ. ಲೋ ಮತ್ತು ಮೀಡಿಯಮ್ ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ ಆದಷ್ಟು. ಈ ಥರ ಒಂದು ಸ್ವಲ್ಪ ಮುಚ್ಕೊಂಡು ಒಂದು 3 ರಿಂದ 4 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ. ಆವಾಗ ಒಂದೇ ಥರ ಬೇಯುತ್ತೆ, ಒಳಗೆ ಹೊರಗಡೆ ಎಲ್ಲ. ಎಣ್ಣೆ ಕಮ್ಮಿ ಆದರೆ ಸ್ವಲ್ಪ ಇಲ್ಲಿ ಎಣ್ಣೆ ಸಹ ಹಾಕ್ಕೊಳ್ಬೋದು. ನಾಲ್ಕು ನಿಮಿಷ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಸಿಮ್. ಇದು ಆಲ್ಮೋಸ್ಟ್ ಆಗಿದೆ. ಓಪನ್ ಆಗಿ ಒಂದು 3 ರಿಂದ 4 ಸೆಕೆಂಡು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಕ್ರಿಸ್ಪಿ ಬರಲಿಕ್ಕೆ ಕಾರಣ. ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ತೀನಿ ಈಗ. ರೆಸಿಪಿ ತುಂಬ ಈಸಿ ಮಾಡಲಿಕ್ಕೆ, ತುಂಬ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿರ್ತದೆ ಸೈಡ್ ಡಿಶ್ ಆಗಿ. ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಲಿ.